ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ, ರಜೋಗುಣ ಅಂತಕ್ಕಂಥದ್ದು ರಾಗದಿಂದ ಉಂಟಾಗುತ್ತೆ ಮತ್ತು ಅದು ಅಭಿಮಾನದಿಂದ ನಮ್ಮ ಆತ್ಮವನ್ನೇ ಕಟ್ಟಿ ಹಾಕುತ್ತೆ. ರಜೋಗುಣ ಅಂತಕ್ಕಂಥದ್ದು ಅನೇಕ ಆಸೆ ಆಕಾಂಕ್ಷೆಗಳನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ. ಆದ್ದರಿಂದ ಸತ್ವಗುಣ ಇವೆರಡಕ್ಕಿಂತ ಉತ್ತಮವಾದ್ದು. ಅಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಹತ್ತಿಕ್ಕಿ ನಾವು ಸತ್ವಗುಣವನ್ನು ಬೆಳೆಸ್ಕೊಂಡ್ರೂ ಕೂಡ ಈ ತಮೋಗುಣ ಅಂತಕ್ಕಂಥದ್ದು ನಮ್ಮ ಬುದ್ಧಿಯನ್ನು ಕೆಡಿಸುತ್ತೆ, ನಮ್ಮ ಒಳ್ಳೆಯ ಕೆಲಸಗಳನ್ನು ತಡೆಗಟ್ಟುತ್ತೆ, ಮನೋಜಡತ್ವವನ್ನುಂಟು ಮಾಡುತ್ತೆ, ದೇಹಾಲಸ್ಯವನ್ನುಂಟು ಮಾಡುತ್ತೆ, ನಿದ್ರೆಯನ್ನುಂಟು ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದುವರೆದು 9 ಮತ್ತು 10ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾರೆ ಭಗವಂತ ಅಂತ ನೋಡೋಣ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತುತ್ತಮಃ ಪ್ರಮಾದೇ ಸಂಜಯತ್ಯತ ಅಂತ ಹೇಳಿದ. ಹೇ ಅರ್ಜುನ, ಸತ್ವಗುಣ ಸುಖದಲ್ಲಿ ಕಟ್ಟಿ ಹಾಕುತ್ತೆ ನಮ್ಮನ್ನು. ನಮಗೆ ಯಾವುದೋ ಒಂದು ರೀತಿ ಮಾನಸಿಕವಾದ ಅಥವಾ ದೈಹಿಕವಾದಂಥ ಸುಖ ಉಂಟಾಗುತ್ತೆ ಸತ್ವಗುಣ ಬೆಳೆಸ್ಕೊಂಡಿರೋಂಥವ್ರಿಗೆ. ಅಲ್ಲೂ ಕೂಡ ನಾವು ಕಟ್ಟಿ ಹಾಕಲ್ಪಡ್ತೀವಿ ಸತ್ವಗುಣದಿಂದ. ರಜೋಗುಣ ಅಂತಕ್ಕಂಥದ್ದು ಅನೇಕ ರೀತಿಯ ಕರ್ಮಗಳಿಂದ ನಮ್ಮನ್ನು ಕಟ್ಟಿ ಹಾಕುತ್ತೆ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದನ್ನು ಸಾಧನೆ ಮಾಡಬೇಕು, ಈ ಹೆಸರು ತಗೋಬೇಕು, ಆ ಆಸ್ತಿ ಮಾಡಬೇಕು, ಈ ಆಸ್ತಿ ಸದಾಕಾಲ ಇದರಲ್ಲೇ ಇರುತ್ತೆ ರಜೋಗುಣದ ಪ್ರಭಾವ. ತಮೋಗುಣ ಏನು ಮಾಡುತ್ತೆ ಅಂದರೆ ನಮ್ಮ ಜ್ಞಾನವನ್ನೇ ಆವರಿಸಿಬಿಟ್ಟು ಪ್ರಮಾದವನ್ನು ಉಂಟಾಕುತ್ತೆ. ಅಜ್ಞಾನದಿಂದ ಉಂಟಾಗುತ್ತಿದ್ದು ತಮೋಗುಣ ಅನ್ನುವಂಥದ್ದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಭಗವಂತ. ಆ ತಮೋಗುಣ ಅನ್ನುವಂಥದ್ದು ನಮ್ಮ ಇಡೀ ಜ್ಞಾನವನ್ನೇ ಆವರಿಸಿಬಿಡುತ್ತೆ. 3 ಗುಣಗಳು ಕೂಡ ನಮ್ಮನ್ನು ಕಟ್ಟಿ ಹಾಕುವಂಥವೇ. ಸತ್ವಗುಣ ತುಂಬ ಉತ್ತಮವಾದದ್ದಾದರೂ ಕೂಡ ನಮ್ಮನ್ನು ಬೀಗುವಂತೆ ಮಾಡುತ್ತೆ. ಅನೇಕ ಸಲ ನಮ್ಮ ಜ್ಞಾನ ಹೆಚ್ಚಾಗಿದೆ, ನಮ್ಮ ಅಧ್ಯಯನ ಹೆಚ್ಚಾಗಿದೆ, ನಾವು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳು ಒಳ್ಳೆಯ ಹೆಸರನ್ನ ತಂದಿವೆ, ಈ ರೀತಿ ನಮ್ಮನ್ನು ಬೀಗುವಂತೆ ಮಾಡಿ ಕಟ್ಟಿ ಹಾಕುತ್ತೆ. ರಜೋಗುಣ ಸದಾಕಾಲ ಏನನ್ನಾದರೂ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟು ಕಟ್ಟಿ ಹಾಕುತ್ತೆ. ತಮೋಗುಣ ನಮ್ಮ ಹತ್ರ ಯಾವಾಗಲೂ ತಪ್ಪನ್ನೇ ಮಾಡಿಸ್ತಾ ಇರುತ್ತೆ. ಒಟ್ಟು ಎಲ್ಲ ಗುಣಗಳು ನಮ್ಮನ್ನು ಕಟ್ಟಿ ಹಾಕ್ತವೆ ಅಂತ ಹೇಳಿದ. ಮತ್ತೆ ಮುಂದುವರೆದು ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನೋಡಿ, ಇವು ಹೇಗೆ ನಮ್ಮನ್ನು ಆಡಿಸ್ತವೆ. ಈ 3 ಗುಣಗಳು, ತ್ರಿಗುಣಗಳು ನಮ್ಮಲ್ಲಿರ್ತಕ್ಕಂಥವು. ಒಂದು ಹೆಚ್ಚಾಗಿ ನಮ್ಮನ್ನು ಬಂದು ಆವರಿಸಿ ತಾಂಡವವಾಡ್ತಾ ಇದ್ದಾಗ ಇನ್ನೆರಡು ಅಡಗಿಕೊಂಡಿರ್ತವೆ. ರಜೋಗುಣ ಅಂತಕ್ಕಂಥದ್ದು ತಮೋಗುಣವನ್ನು ಹತ್ತಿಕ್ಕಿ ಸತ್ವಗುಣ ಮೇಲೇಳುವಂತೆ ಮಾಡುತ್ತೆ. ಸತ್ವಗುಣ ತಮೋಗುಣಗಳನ್ನು ಅಡಗಿಸಿ ರಜೋಗುಣ ಮೇಲೇಳುವಂತೆ ಮಾಡುತ್ತೆ. ಸತ್ವ ಮತ್ತು ರಜೋಗುಣಗಳನ್ನು ಅಡಗಿಸಿ ತಮೋಗುಣ ಮೇಲೇಳುತ್ತೆ. ಒಬ್ಬ ವ್ಯಕ್ತಿಯಲ್ಲಿ 3 ರೀತಿಯ ಗುಣಗಳಿರ್ತವೆ. ಕೆಲವು ಗುಣ ಕೆಲವರಲ್ಲಿ ಅಧಿಕವಾಗಿರುತ್ತೆ, ಇನ್ನೆರಡು ಅಡಗಿಕೊಂಡಿರ್ತವೆ, ಅಡಗಿಸಿರ್ತವೆ ಆ ಗುಣನ. ಆಗ ಅವರಲ್ಲಿನ ಗುಣ ಸ್ವಭಾವಗಳನ್ನು ನಾವು ನಿರ್ಧಾರ ಮಾಡ್ತೀವಿ. ಸತ್ವಗುಣ ಹೆಚ್ಚಾಗಿರ್ತಕ್ಕಂಥವನ್ನ ಒಳ್ಳೆಯ ವ್ಯಕ್ತಿ, ಪಾಪ ಚೆನ್ನಾಗಿ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾನೆ ಅಂತೀವಿ. ರಜೋಗುಣ ಹೆಚ್ಚಾಗಿರ್ತಕ್ಕಂಥ ಅವನಿಗೆ ಏನು ಆಸೆನೋ ಏನೋ, ಸಿಕ್ಕಾಪಟ್ಟೆ ದುರಾಸೆ ಅವನಿಗೆ ಅಂತ ಗುರುತಿಸ್ತೀವಿ. ತಮೋಗುಣ ಹೆಚ್ಚಾಗಿರ್ತಕ್ಕಂಥವ್ನಿಗೆ ಅವ್ನಿಗೇನು ಬಂದಿದೆಯೇನೋ, ಯಾವಾಗಲೂ ಸದಾಕಾಲ ಸೋಂಬೇರಿ, ನಿದ್ದೆ ಮಾಡ್ತಾನೆ, ಕೆಟ್ಟ ಕೆಲಸಗಳು ಮಾಡ್ತಾನೆ ಅಂತೀವಿ. ಒಟ್ಟು ಈ ಗುಣಗಳು ಯಾವಾಗ ಒಂದು ಗುಣ ಹೆಚ್ಚಾಗಿರುತ್ತೋ ಅವಾಗ ಇನ್ನೆರಡು ಗುಣಗಳನ್ನು ಅದು ಅಡಗಿಸಿರುತ್ತೆ.
ಒಂದೊಂದು ಸಮಯದಲ್ಲಿ ಒಂದೊಂದು ಗುಣ ಅಧಿಕವಾಗಿರುತ್ತೆ, ಇನ್ನೆರಡು ಅಡಗಿಕೊಂಡಿರ್ತವೆ. ಆದ್ದರಿಂದ ಆದರೆ ಕೆಲವರಲ್ಲಿ ಏನಾಗುತ್ತೆ, ಒಂದು ಗುಣನೇ ಅಧಿಕವಾಗಿ ಕಾಣ್ತಾ ಇರುತ್ತೆ. ಸಾಮಾನ್ಯವಾಗಿ ಇದನ್ನು ನಾವು ಕಾಣ್ತೀವಿ. ಮೂರೂ ಇದ್ದರೂ ಕೂಡ ಸಾಮಾನ್ಯವಾಗಿ ಒಂದು ಗುಣವನ್ನು ನಾವು ಗುರುತಿಸುವಂಥ ಒಂದು ಪರಿಪಾಠ ನಮ್ಮಲ್ಲಿದೆ. ಈ ರೀತಿ ಈ ಮೂರು ಗುಣಗಳ ಪ್ರಭಾವವನ್ನು ಕೂಡ ಮನುಷ್ಯನ ಮೇಲೆ ಹೇಗೆ ನಡೀತಾ ಇರುತ್ತೆ ಅನ್ನುವಂಥದ್ದನ್ನು ಭಗವಂತ ಶ್ರೀಕೃಷ್ಣನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.